ಕೊಂಚ ತಣ್ಣಗಾಗಿದ್ದಂಥ ಮಧ್ಯಪ್ರಾಚ್ಯ ಮತ್ತೆ ಉದ್ವಿಗ್ನತೆಯತ್ತ ಜಾರ್ತಾ ಇದೆ. ಯುಎಇ ಮೇಲೆ ಇರಾನ್ನ ದಾಳಿ ನಡೆಸಿದ್ದು 3 ಭಾರತೀಯರು ಗಾಯಗೊಂಡಿದ್ದಾರೆ. ಯುಎಇ ಒಪೆಕ್ನಿಂದ ಎಕ್ಸಿಟ್ ಆದ 72 ಗಂಟೆಗಳ ಬೆನ್ನಲ್ಲೇ ಇರಾನ್ ದಾಳಿಯನ್ನ ಮಾಡಿದೆ. ಅತ್ತ ಹಾರ್ಮುಜ್ನಲ್ಲಿ ಅಮೆರಿಕ ತಂಟೆಗೆ ಬಂದಂಥ ಇರಾನ್ನ ಸಣ್ಣ ನೌಕೆಗಳನ್ನ ಟ್ರಂಪ್ ಸೇನೆ ಉಡಾಯಿಸಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಮೆರಿಕ ಇರಾನ್ ಸಂಬಂಧ ಅತ್ಯಂತ ನಾಜೂಕಿನ ಹಂತ ತಲುಪಿದೆ. ಕದನ ವಿರಾಮ ಜಾರಿಯಲ್ಲಿದ್ರೂ ಇತ್ತೀಚಿನ ಘಟನೆಗಳಿಂದಾಗಿ ಅದು ಮುರಿಯುವ ಹಂತಕ್ಕೆ ತಲುಪಿದೆ. ಏಪ್ರಿಲ್ 8ರಂದು ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದ್ದು ಬಳಿಕ ಅನಿರ್ದಿಷ್ಟಾವಧಿಗೆ ವಿಸ್ತರಿಸಿದ್ರೂ ಇವತ್ತು ನಡೆದಿರುವ ದಾಳಿ ಪ್ರತಿದಾಳಿ ಮತ್ತೆ ಸಂಘರ್ಷಕ್ಕೆ ಮುನ್ನುಡಿ ಬರೆದಿದೆ. ಅಮೆರಿಕ ಮಿತ್ರ ಯುಎಇ ಮೇಲೆ ಇರಾನ್ ಮಾರಕ ದಾಳಿ. ಕ್ಷಿಪಣಿ ಅಟ್ಯಾಕ್, 3 ಭಾರತೀಯರಿಗೆ ಗಾಯ. ಎಸ್ ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ತೀವ್ರಗೊಂಡಿದೆ. ಯುಎಇ ಅತಿ ದೊಡ್ಡ ತೈಲ ಬಂದರಿನ ಮೇಲೆ ಇರಾನ್ ಮಾರಕ ದಾಳಿ ನಡೆಸಿದೆ. ಡ್ರೋನ್ ಕ್ಷಿಪಣಿಗಳ ಮಳೆಗರೆದಿದೆ. ಯುಎಇಯ ಅತಿ ದೊಡ್ಡ ತೈಲ ಬಂದರು ಫುಜೈರಾ ಮೇಲೆ ಇರಾನ್ ನಡೆಸಿದ ಭೀಕರ ದಾಳಿಯಲ್ಲಿ 3 ಭಾರತೀಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದಾಳಿಯನ್ನ ಭಾರತ ಸರ್ಕಾರ ತೀವ್ರವಾಗಿ ಖಂಡಿಸಿ ಎಚ್ಚರಿಕೆ ನೀಡಿದೆ. ಇದು ಸ್ವೀಕಾರ ಅರ್ಹವಲ್ಲ, ಪ್ರಧಾನಿ ಮೋದಿ ಎಚ್ಚರಿಕೆ. ಯುಎಇ ಮೇಲೆ ಇರಾನ್ ದಾಳಿಯಿಂದ 3 ಭಾರತೀಯರು ಗಾಯಗೊಂಡಿದ್ದು ಇರಾನ್ ನಡೆಯನ್ನ ಪ್ರಧಾನಿ ಮೋದಿ ಬಲವಾಗಿ ಖಂಡಿಸಿದ್ದಾರೆ. ನಾಗರಿಕ ಮೂಲಸೌಕರ್ಯಗಳ ಮೇಲೆ ದಾಳಿ ಸ್ವೀಕಾರಾರ್ಹವಲ್ಲ ಅಂತ ಕುಟುಕಿದ್ದಾರೆ. ಈ ವಿಚಾರದಲ್ಲಿ ಭಾರತ ಯುಎಇ ಜೊತೆ ನಿಲ್ಲುತ್ತೆ. ಮಧ್ಯಪ್ರಾಚ್ಯದಲ್ಲಿ ಎಲ್ಲಾ ಸಮಸ್ಯೆಗಳ ಶಾಂತಿಯುತ ಪರಿಹಾರಕ್ಕೆ ಭಾರತ ಬೆಂಬಲ ನೀಡಲಿದೆ ಅಂತ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದೆಡೆ ಭಾರತದ ವಿದೇಶಾಂಗ ಇಲಾಖೆ ಕೂಡ ಶಾಂತಿ ಸ್ಥಾಪನೆಗೆ ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನ ಅನುಸರಿಸಬೇಕು ಅನ್ನೋ ನಿಲುವನ್ನೇ ಭಾರತ ಪ್ರತಿಪಾದಿಸುತ್ತೆ ಅಂತ ಹೇಳಿಕೆ ಬಿಡುಗಡೆ ಮಾಡಿದೆ. ಆದರೆ ಇರಾನ್ ಹಾರಿಸಿದ್ದ 15 ಕ್ಷಿಪಣಿಗಳು ಹಾಗೂ 4 ಡ್ರೋನ್ಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಯುಎಇ ಹೇಳಿದೆ. ಫುಜೈರಾದಲ್ಲಿ ಕೆಲಸ ಮಾಡುತ್ತಿದ್ದ ಭಾರತದ 3 ಪ್ರಜೆಗಳು ಗಾಯಗೊಂಡಿದ್ದಾರೆ ಅಂತ ಸ್ಪಷ್ಟನೆ ನೀಡಿದೆ. ಆದರೆ ಯುಎಇ ಮೇಲಿನ ದಾಳಿಯನ್ನ ಇರಾನ್ ದೃಢೀಕರಿಸಿಲ್ಲ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಚಿ ಅಮೆರಿಕ ಯುಎಇ 2 ಕೆಸರಿನೊಳಗೆ ಎಳೆಯುವ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ಇವತ್ತು ಮುಂಜಾನೆ ಪೋಸ್ಟ್ ಮಾಡಿದ್ದಾರೆ. ಹಾರ್ಮುಜ್ನಲ್ಲಿ ಇರಾನ್ ನೌಕೆಗಳ ಮೇಲೆ ಅಮೆರಿಕ ದಾಳಿ. ಈ ಮಧ್ಯೆ ಹಾರ್ಮುಜ್ನಲ್ಲಿ ಇರಾನ್ನ 6 ಸಣ್ಣ ನೌಕೆಗಳ ಮೇಲೆ ಅಮೆರಿಕ ದಾಳಿ ನಡೆಸಿ ನಾಶಪಡಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಹಡಗುಗಳು ಬೆದರಿಕೆ ಒಡ್ಡುತ್ತಿದ್ದ ಹಿನ್ನೆಲೆ ದಾಳಿ ನಡೆಸಿದೆ. ಹಾರ್ಮುಜ್ ಮುಕ್ತಗೊಳಿಸುವ ಪ್ರಯತ್ನದಲ್ಲಿರುವ ಅಮೆರಿಕ ಪಡೆಗಳು ಪ್ರಾಜೆಕ್ಟ್ ಫ್ರೀಡಂ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿವೆ. ಈ ವೇಳೆ ಪ್ರತಿರೋಧವಾಗಿ ಇರಾನ್ ಉಡಾಯಿಸಿದ ಕ್ಷಿಪಣಿ ಡ್ರೋನ್ಗಳನ್ನ ಸಹ ಅಮೆರಿಕ ಸೇನೆ ಹೊಡೆದುರುಳಿಸಿದೆ ಅಂತ ಅಮೆರಿಕ ಸೇನಾಪಡೆ ಅಧಿಕಾರಿ ಕೂಪರ್ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆ ಈ ಘಟನೆಯಿಂದ ಅಮೆರಿಕ ಇರಾನ್ ನಡುವೆ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದೆ. ಯಾವುದೇ ಸಮಯದಲ್ಲೂ ಮತ್ತೆ ಯುದ್ಧ ನಡೆಯುವ ಕಾರ್ಮೋಡ ಕವಿದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.